ಮಾನಗೆಟ್ಟ ಸರ್ಕಾರ ಅಂದ್ರೆ ಈ ಕಾಂಗ್ರೆಸ್ ಸರ್ಕಾರ. ಈ ಸರ್ಕಾರದ ದೌರ್ಜನ್ಯವನ್ನ ಖಂಡಿಸ್ತಾ ಇದ್ದೀನಿ. ಪ್ರತಿಭಟನೆ ನಮ್ಮ ವಿರೋಧ ಪಕ್ಷದ ನಾಯಕರು ಪ್ರತಿಭಟನೆ ಮಾಡಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಇದು ಅನ್ಯಾಯ. ಇನ್ನೊಂದು ಕಡೆ ಈ ಹಣವನ್ನ ದಲಿತರ ಹಣವನ್ನ ಹೈದರಾಬಾದಲ್ಲಿ ಲೂಟಿ ಅಂದ್ರೆ ಈ ಸರ್ಕಾರ ಬಂದ್ಮೇಲೆ ಬೆಳೀಲಿ. ಮೈಸೂರಿನಲ್ಲಿ 5,000 ಕೋಟಿಗಳ ಹಗರಣವನ್ನು ಮಾಡಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ, ರಾಜ್ಯವನ್ನ ಲೂಟಿ ಮಾಡ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ. ಮುಖ್ಯಮಂತ್ರಿಗಳು ಮನೆ ಕಡೆ ಇನ್ನ ಮುತ್ತಿಗೆಗೆ ಹೊರಟೇ ಇಲ್ಲ. ಈಗಲೇ ನಮ್ಮನ್ನ ತಡೆಯುವಂತ ಪ್ರಯತ್ನ ಮಾಡ್ತಿರೋದು. ಎಷ್ಟು ಮಟ್ಟಿಗೆ ಇವರು ಅಧಿಕಾರ ದುರ್ಬಳಕೆಯನ್ನ ಗೃಹ ಇಲಾಖೆಯವರು ಮಾಡ್ಕೋತಾ ಇದ್ದಾರೆ, ಇದನ್ನು ಸಂಪೂರ್ಣವಾಗಿ ಖಂಡಿಸ್ತೀವಿ. ನನ್ನ ಸ್ವಾತಂತ್ರ್ಯ, ನಾನು ಇಲ್ಲಿ ನಡ್ಕೊಂಡು ಹೋಗ್ಲಿಕ್ಕೂ ಇಲ್ಲಿ ಸ್ವಾತಂತ್ರ್ಯ. ನಾನೇನು ಮುಖ್ಯಮಂತ್ರಿ ಮನೆ ಕಡೆ ಹೋಗಿ ಯಾವಾಗ ಹೋಗ್ಬೇಕಂತ ನಿಶ್ಚಯ ಮಾಡಿದಾಗ ಅರೆಸ್ಟ್ ಮಾಡಲಿ. ಇನ್ನು ಹೋಗ್ಲಿಕ್ಕೆ ಹೋಗಿಲ್ಲ. ಆ ಹೋಗೋ ಮುಂಚೆನೇ ಈ ಪ್ರಯತ್ನ ಮಾಡ್ತಿರೋದು. ಒಂದು ಭ್ರಷ್ಟಾಚಾರ, ಅವ್ರಿಗೆ ಭ್ರಷ್ಟಾಚಾರ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಮಂತ್ರಿಗಳು ಕಾಂಪಿಟೇಷನ್. ನಾನೆಷ್ಟು ಲೂಟಿ ಮಾಡ್ತೀನಿ, ನಾನೆಷ್ಟು ಲೂಟಿಗೋರರ ಸರ್ಕಾರ, ಮಾನಗೆಟ್ಟ ಸರ್ಕಾರ ಅಂದ್ರೆ ಈ ಕಾಂಗ್ರೆಸ್ ಸರ್ಕಾರ. ಮುಖ್ಯಮಂತ್ರಿಗಳು ಇದರಲ್ಲಿ ಸಂಪೂರ್ಣವಾಗಿ ಇನ್ವಾಲ್ವ್ ಆಗಿರುವಂಥದ್ದು. ಇದು ಮುಖ್ಯಮಂತ್ರಿಗಳೇ ಇದರಲ್ಲಿ ಇನ್ವಾಲ್ವ್ ಆಗಿರೋ ಕಾರಣ ಅವರು ಇದ್ರ ಬಗ್ಗೆ ರಾಜೀನಾಮೆ ಕೊಡಬೇಕು, ಅವರೇ ಇನ್ವಾಲ್ವ್ ಆಗಿದ್ದಾರೆ ಅಂತ ನೇರವಾಗಿ ಕೈ ತೋರಿಸ್ತಿರೋದು ಮುಖ್ಯಮಂತ್ರಿಗಳ ಕಡೆಯಲ್ಲಿ. ಹಾಗಾಗಿ ಮುಖ್ಯಮಂತ್ರಿಗಳ ಕಡೆಯಲ್ಲಿ ಬೆರಳು ತೋರಿಸ್ತಿರ್ಬೇಕಾದ್ರೆ ಇವತ್ತು ಮುಖ್ಯಮಂತ್ರಿಗಳು ಇದಕ್ಕೆ ರಾಜೀನಾಮೆನ ಕೊಡಬೇಕಾಗತ್ತೆ. ರಾಜೀನಾಮೆನ ಕೊಡದೆ ಇವರು ಇದ್ರೆ ಅದು ಸತ್ಯ ಆಗಲ್ಲ, ಅದು ನ್ಯಾಯ ಸಿಗದಂತ ಆಗಲ್ಲ. ನ್ಯಾಯ ಸಿಗೋವರೆಗೂ, ರಾಜೀನಾಮೆ ಕೊಡೋವರೆಗೂ ಈ ಹೋರಾಟ ನಡೀತಾನೆ ಇರುತ್ತೆ. ಮಾಡ್ತಿದ್ದಾರೆ. 100% ಹಣವನ್ನು ಹೊಂದಿದಂತ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರಕ್ಕೆ ಹೋರಾಟ ಇವತ್ತಿಗೆ ಮಾತ್ರ ಸೀಮಿತವಾಗಿರುತ್ತೆ ಅಂತ ಹೇಳಿ, ಇವತ್ತಿಗೆ ಮಾತ್ರ ಸೀಮಿತ ಆಗಿರೋದ್ರಿಂದ ಈ ಹೋರಾಟದ ಮುಖ್ಯಮಂತ್ರಿ ಹೋರಾಟ ನಡೆಸುವುದಿಲ್ಲ. ಸರ್ಕಾರಕ್ಕೆ ಈ ಸರ್ಕಾರದ ದೌರ್ಜನ್ಯವನ್ನ ಖಂಡಿಸ್ತಾ ಇದ್ದೀನಿ. ಪ್ರತಿಭಟನೆ ನಮ್ಮ ವಿರೋಧ ಪಕ್ಷದ ನಾಯಕರು ಪ್ರತಿಭಟನೆ ಮಾಡಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಇದು ಅನ್ಯಾಯ. ಭಾರತ್ ಮಾತಾ ಕೀ ಜೈ. ರಾಜ್ಯವನ್ನ ಲೂಟಿ ಮಾಡ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ,